ಹಲೋ ಎವ್ರಿವನ್, ಇವತ್ತು ಕ್ವಿಕ್ಕಾಗಿ ಮಂಗಳೂರು ಸ್ಟೈಲ್ ಫಿಶ್ ಕರಿ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಸಾಮಗ್ರಿಗಳು: ತೆಂಗಿನಕಾಯಿ, ರೆಡ್ ಚಿಲ್ಲಿ, ಕರಿ ಲೀವ್ಸ್, ಕೊರಿಯಂಡರ್, ಪೆಪ್ಪರ್, ಜೀರಾ, ಹುಳಿ, ಮೆಂತ್ಯ, ಓಂಕಾಳು, ಹಾಗೆ ಒಂದೆರಡು ಬೆಳ್ಳುಳ್ಳಿ. ಈ ಮಸಾಲೆಗಳನ್ನು ಒಂದು ಸ್ವಲ್ಪ ಆಯಿಲಲ್ಲಿ ಹುರ್ಕೋಬೇಕು. ಹಸಿ ಕೂಡ ಹಾಕೋಬೋದು, ಆದರೆ ಇದನ್ನು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಈ ಥರ ಹುರ್ಕೊಂಡ್ರೆ ಸಾಕು. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಗೂ ಹುರಿದುಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಹಾಕಿ, ಹಾಗೆ ಅದ್ರ ಜೊತೆ 1 ಸ್ಪೂನು ಅರಿಶಿನ ಹಾಗೂ ಉಪ್ಪು ಹಾಕ್ಕೊಳ್ಳಿ. ಮಸಾಲ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ನಂತರ ಒಂದು ಪಾತ್ರೆಗೆ ರುಬ್ಕೊಂಡಿರುವ ಮಸಾಲ ಹಾಕಿ, ನಿಮಗೆ ಕನ್ಸಿಸ್ಟೆಂಟ್ ನೋಡ್ಕೊಂಡ್ಬಿಟ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ. ಕುದ ನಂತರ ಸ್ವಲ್ಪ ಶುಂಠಿ, ಗ್ರೀನ್ ಚಿಲ್ಲಿ ಹಾಗೂ ಟೊಮೆಟೊ ಹಾಕಿ. ಟೊಮೆಟೊ ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದು ಸ್ವಲ್ಪ ಹೊತ್ತು ಕುದಿದ ನಂತರ ಫಿಶ್ ಹಾಕಿ. ಫಿಶ್ ಹಾಕಿದ ನಂತರ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಫಿಶ್ ಚೆನ್ನಾಗಿ ಬೇಯಬೇಕು. ಒಂದು 10 ಮಿನಿಟ್ಸಲ್ಲಿ ಬೇಯುತ್ತೆ. ನಂತರ ಒಂದು ಬೌಲಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ. ಅದಕ್ಕೆ ಜಜ್ಜಿರೋ 1-2 ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಸರಿ ಮಿಕ್ಸ್ ಮಾಡಿ. ನಂತರ ಈ ಮಿಕ್ಸ್ನ ಕುದೀತಾ ಇರುವ ಫಿಶ್ ಪಾತ್ರೆಗೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ಇದು ತುಂಬ ಒಳ್ಳೆ ಪರಿಮಳ ಕೊಡುತ್ತೆ. ಫಿಶ್ನ ಒಂದು 10 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಏನು ಘಮ ಘಮ ಪರಿಮಳ ಬರ್ತಾ ಇದೆ. ನಮ್ಮ ಮಂಗಳೂರು ಸ್ಟೈಲ್ ಫಿಶ್ ಕರಿ ರೆಡಿ.